ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಪ್ರಿಯಾ. ಇವತ್ತಿನ ಒಂದು ಬಿಸ್ನೆಸ್ ಐಡಿಯಾ ಏನಪ್ಪ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡೋವಂಥ ಬಿಸ್ನೆಸ್ ಐಡಿಯಾದ ಬಗ್ಗೆ ನಾನು ನನ್ನ ಚಾನಲಲ್ಲಿ ಹೇಳ್ತಾ ಹೋಗ್ತೀನಿ. ಈ ಥರ ಎಲ್ಲ ವೀಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಹೋಗಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ತಾ ಹೋಗಿ. ಇಲ್ಲಿ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಫ್ರೆಂಡ್ಸ್, ನಾವು ಮಾಡಬೇಕಷ್ಟೇ. ನಾವು ಮನಸ್ಸು ಮಾಡಿದ್ರೇ ಎಲ್ಲನೂ ಸಾಧ್ಯ. ಎಸ್ ಫ್ರೆಂಡ್ಸ್, ಇವತ್ತಿನ ಬಿಸ್ನೆಸ್ ಐಡಿಯಾ ಏನು ಅಂದರೆ ಅದು ಟೈಲರಿಂಗು. ಇದಕ್ಕೆ ನಿಮಗೆ ಖಾಲಿ ಸ್ಟಿಚಿಂಗ್ ಬಂದರೆ ಸಾಕು. ನೀವೇನು ದೊಡ್ಡ ದೊಡ್ಡ ಬ್ಲೌಸ್ ಹೊಲಿಬೇಕು ಅಥವಾ ದೊಡ್ಡ ದೊಡ್ಡ ಒಂದು ಯಾವುದೋ ಒಂದು ಕುರ್ತಾ ಅಥವಾ ಯಾವುದೋ ಒಂದು ಸ್ಟಿಚ್ ಮಾಡಬೇಕು ಅಂತಿಲ್ಲ. ನಿಮಗೆ ಟೈಲರಿಂಗ್ ಒಟ್ಟು ಖಾಲಿ ನಿಮಗೆ ಸ್ಟಿಚಿಂಗ್ ಅನ್ನೋದು ಬಂದರೆ ಸಾಕು. ನಿಮ್ಮ ಮನೆಯಲ್ಲಿ ಮಿಷನ್ ಇದ್ದರೆ ಸಾಕು. ಇದನ್ನು ನೀವು ಮನೆಯಿಂದಲೇ ಸ್ಟಾರ್ಟ್ ಮಾಡ್ಬೋದು. ಇನ್ನು ಕೆಲವರು ನೀವು ಅದನ್ನೇ ಬಿಸ್ನೆಸ್ ಆಗಿ ತೊಗೊಂಡು ಅದರಲ್ಲೇ ಕೂಡ ಗ್ರೋತ್ ಆಗಿರೋರು ಇದ್ದಾರೆ. ಆದರೆ ಖಾಲಿ ಸ್ಟಿಚಿಂಗ್ ಅಂದ ತಕ್ಷಣ ಬ್ಲೌಸೇ ಹೊಲಿಬೇಕು ಅಂತ ಇಲ್ಲ, ಆಲ್ಟ್ರೇಷನ್ ಕೂಡ ಮಾಡ್ಬೋದು. ಆ ಥರ ಹಲವಾರು ವಿಧಾನಗಳಿವೆ. ಆ ಥರ ಎಲ್ಲ ವಿಧಾನಗಳು ಅಥವಾ ಕೆಲವೊಂದು ಟಿಪ್ಸ್ಗಳನ್ನು ನಾನು ನನ್ನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಎಸ್ ಫ್ರೆಂಡ್ಸ್, ನಿಮ್ಮ ಮನೇಲಿ ಮಿಷನ್ ಇರುತ್ತೆ, ಹಾಗೆ ನಿಮಗೆ ಕೂಡ ಸ್ವಲ್ಪ ಮಟ್ಟಿಗೆ ಸ್ಟಿಚಿಂಗ್ ಅನ್ನೋದು ಕೂಡ ಬರ್ತಾ ಇರುತ್ತೆ ಅನ್ನೋದಾದರೆ ನೀವು ಈ ಮನೆಯಿಂದನೇ ಒಂದು ದಿನದಲ್ಲಿ 500 to 600 ಅಂತೂ ಆರಾಮಾಗಿ ಅರ್ನ್ ಮಾಡ್ಬೋದು. ಯಾವೆಲ್ಲ ರೀತಿ ಅಂತ ನೋಡ್ತಾ ಹೋಗೋಣ. ಮೊದಲನಾಗಿ ಬಂದು ಆಲ್ಟ್ರೇಷನ್ ಮಾಡೋದ್ರಿಂದ, ಆಲ್ಟ್ರೇಷನ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಖಾಲಿ ಅವರ ಒಂದು ಸೈಜ್ಗೆ ತಕ್ಕಂತೆ ಆಲ್ಟ್ರೇಷನ್ ಮಾಡೋದಾಗಿರುತ್ತೆ. ಆಲ್ಟ್ರೇಷನ್ ಮಾಡಬೇಕು ಅಂತ ಹೋದರೆ ನೀವು ತುಂಬಾ ಡ್ರೆಸ್ಗಳು ಬರುತ್ತೆ, ಹಾಗೆ ನೈಟಿಗಳು ಸಹ ಬರ್ತಾನೆ ಹೋಗುತ್ತೆ. ಆಲ್ಟ್ರೇಷನ್ಗೆ ನೀವೇ ಒಂದು ಪ್ರೈಸ್ನ ನಿಗದಿ ಮಾಡ್ಬೋದು. ಹೇಗೆ ಅಂದರೆ, ಒಂದು ಡ್ರೆಸ್ ಅಂತ ತೊಗೊಂಡ್ರೆ ನೀವು ಎರಡು ಸಲ ಒಂದು ಸ್ಟಿಚಿಂಗನ್ನು ಮಾಡಿದರೆ ಅಂದರೆ ಅದಕ್ಕೆ ಒಂದು 20 ರೂಪೀಸ್, ಹಾಗೆ ಅದು ಫುಲ್ ಸ್ಟಿಚಿಂಗ್ ಅಂದರೆ 30 ರೂಪೀಸ್, ಆ ಥರ ನಿಮ್ಮ ಪ್ರೈಸ್ನ ನಿಗದಿ ಮಾಡ್ತಾ ಹೋಗ್ಬೋದು. ಇದರಿಂದ ನೀವು ಮನೆಯಲ್ಲೇ ಕೂತ್ಕೊಂಡು ಸ್ವಲ್ಪ ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದಾಗಿದೆ. ಸ್ಟಿಚಿಂಗ್ ಗೊತ್ತಿರುತ್ತೆ, ಮಿಷನ್ ಕೂಡ ಮನೇಲಿರುತ್ತೆ, ಆದರೂ ಸುಮ್ಮನೆ ಇರ್ತೀರ. ಯಾಕೆ ಸುಮ್ಮನೆ ಇರ್ತೀರ? ಅದ್ರ ಬದಲು ನಿಮ್ಮ ಒಂದು ಅರ್ನಿಂಗ್ಸ್ ಅಥವಾ ನಿಮ್ಮ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಆಲ್ಟ್ರೇಷನ್ ಮಾಡೋದ್ರ ಮೂಲಕ. ಆಲ್ಟ್ರೇಷನ್ ಅಂದರೆ ಖಾಲಿ ಡ್ರೆಸ್ಸು ನೈಟಿ ಅಷ್ಟೇ ಅಲ್ಲ, ತುಂಬ ಥರ ಆಲ್ಟ್ರೇಷನ್ಸ್ ಎಲ್ಲ ನಿಮಗೆ ಬರ್ತಾ ಹೋಗುತ್ತೆ. ನೀವು ಸ್ಟಾರ್ಟ್ ಮಾಡಬೇಕು. ನಾನು ಆಲ್ಟ್ರೇಷನ್ ಮಾಡಿಕೊಡ್ತೇನೆ ಅಂತ ಎಲ್ಲರೊಟ್ಟಿಗೆ ಹೇಳಬೇಕು. ಅದಕ್ಕಿಂತ ಮುಂಚೆ ನೀವು ನಿಮ್ಮ ಮನೆಯ ಮುಂದೆ ಲೇಡೀಸ್ ಟೈಲರು ಆಲ್ಟ್ರೇಷನ್ ಅಂತ ಬೋರ್ಡ್ ಹಾಕಿಬಿಟ್ಟು ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ನ ಹಾಕಿಡಿ. ಇದರಿಂದ ಕಸ್ಟಮರ್ಸು ಅಟ್ರಾಕ್ಟ್ ಆಗಿ ನಿಮ್ಮ ಮನೆಗೆ ಬಂದು ನಿಮ್ಮ ವಿಚಾರಿಸ್ತಾರೆ. ಅದ್ರ ಮೂಲಕ ಅವರ ಬಟ್ಟೆಗಳೇನೇ ಇದ್ದರೂ ನಿಮಗೆ ತಂದು ಕೊಡ್ತಾರೆ. ನೀವು ಆಲ್ಟ್ರೇಷನ್ ಮಾಡಿಕೊಡ್ಬೋದಾಗಿದೆ. ಅದಲ್ಲದೆ ಫ್ರೆಂಡ್ಸ್, ನಿಮಗೆ ಪಿಲ್ಲೋ ಕವರ್ಸ್ಗಳು ಮಾಡೋಕ್ಕೆ ಬಂದಿಲ್ಲ ಅಂದರೆ ಕೆಲವೊಂದು ಯೂಟ್ಯೂಬ್ ವೀಡಿಯೋಸ್ಗಳನ್ನ ನೋಡಿಬಿಟ್ಟು ಕಲೀರಿ. ಅಥವಾ ನಿಮ್ಮ ಅಕ್ಕಪಕ್ಕ ಯಾರಾದರೂ ಹೊಲಿತಾ ಇದ್ದರೆ ಅದನ್ನು ನೋಡಿಬಿಟ್ಟು ಕಲಿತು ನೀವೇ ಸ್ವಲ್ಪ ಬಟ್ಟೆಗಳನ್ನು ತಂದುಬಿಟ್ಟು ಮನೆಯಲ್ಲಿ ಪಿಲ್ಲೋ ಕವರ್ಸ್ಗಳನ್ನ ರೆಡಿ ಮಾಡಿ. ಆ ಥರ ಮಾಡೋದ್ರಿಂದ ನಿಮಗೆ ಆಲ್ಟ್ರೇಷನ್ಗೆ ಕೊಡೋಕ್ಕೆ ಬರ್ತಾರಲ್ಲ ಕಸ್ಟಮರ್ಸು, ಅವರಿಗೆ ಈ ಥರ ಪಿಲ್ಲೋ ಕವರ್ಸ್ಗಳ ನೀವು ಸ್ಟಿಚ್ ಮಾಡಿರೋದನ್ನ ಕೂಡ ತೋರಿಸ್ಬಿಟ್ಟು ಅದನ್ನು ಕೂಡ ನೀವು ಒಂದು ಪ್ರೈಸ್ನ ಇಟ್ಬಿಟ್ಟು ಅದಕ್ಕೆ ಅವರಿಗೆ ಸೇಲ್ ಮಾಡ್ಬೋದು. ಇನ್ನು ಕರ್ಟನ್ಸ್ಗಳನ್ನಂತೂ ಹೊಲಿಯೋದಂತೂ ಇನ್ನೂ ಈಸಿ ಅಂತಲೇ ಹೇಳ್ಬೋದು. ಅದು ಕೂಡ ನೀವೇ ಹೊರಗಡೆ ಅಂಗಡಿಯಿಂದ ಬಟ್ಟೆಗಳನ್ನ ತಂದುಬಿಟ್ಟು ನೀವು ಅದನ್ನ ಸ್ಟಿಚ್ ಮಾಡಿಬಿಟ್ಟು ನಿಮ್ಮ ಹತ್ರ ಬರೋ ಕಸ್ಟಮರ್ಸ್ಗೆ ಅಪ್ರೋಚ್ ಮಾಡಿ. ಈ ಥರ ಕರ್ಟನ್ಸು, ವಿಂಡೋ ಕರ್ಟನ್ಸು, ಡೋರ್ ಕರ್ಟನ್ಸ್ ಅದೆಲ್ಲ ನೀವೇ ಸ್ಟಿಚ್ ಮಾಡಿಬಿಟ್ಟು ಅವರಿಗೂ ಕೂಡ ಆಫರ್ ಮಾಡ್ಬೋದು. ಇನ್ನು ಹೇಳಬೇಕು ಅಂದರೆ ಕೆಲವೊಂದು ಮಾಸ್ಕ್ಗಳು ಈಗ ಇನ್ನು ಏನಾದರೂ ಒಂದು ಶುರುವಾಯಿತು ಅಂದರೆ ಕೆಲವರು ಇನ್ನೂ ಮಾಸ್ಕ್ ಯೂಸ್ ಮಾಡೋರು ಸಹ ಇದ್ದಾರೆ. ಅದನ್ನೆಲ್ಲ ನೀವೇ ಮನೇಲೇ ಸ್ಟಿಚ್ ಮಾಡಿಬಿಟ್ಟು ಬರೋರಿಗೆ ಅಪ್ರೋಚ್ ಮಾಡಿ ಸೇಲ್ ಮಾಡ್ಬೋದು. ಸ್ಟಿಚಿಂಗ್ ಅಂದರೆ ಖಾಲಿ ದೊಡ್ಡ ದೊಡ್ಡ ಬ್ಲೌಸ್ಗಳನ್ನೇ ಹೊಲಿಬೇಕು, ತುಂಬಾ ಡಿಸೈನ್ ಮಾಡಬೇಕು ಅಂತೇನಿಲ್ಲ. ನಿಮಗೆ ಸ್ಟಿಚಿಂಗ್ ಗೊತ್ತಿದ್ದರೆ ಅದರಲ್ಲಿ ತುಂಬಾ ವಿಧದಲ್ಲಿ ನೀವು ಹಣ ಗಳಿಸೋ ಥರ ನಿಮ್ಮ ಸ್ಟಿಚಿಂಗ್ನ ಮಾಡ್ತಾ ಹೋಗ್ಬೋದು. ಇದನ್ನೇ ನೀವು ಹೋಲಾಗಿ ಫುಲ್ ಡೇ ಮಾಡಬೇಕಂತಿಲ್ಲ. ನಿಮಗೆ ಏನಾದರೂ ವರ್ಕ್ ಮಾಡೋರಾದರೆ ನಿಮಗೆ ಒಂದು 2 to 3 ಅವರ್ಸಲ್ಲಿ ನೀವೆಲ್ಲ ಈ ಥರ ಎಲ್ಲ ಸ್ಟಿಚ್ ಮಾಡಿಬಿಟ್ಟು ಮನೇಲೇ ಒಂದು ಸ್ಟಿಚ್ ಮಾಡಿ ನಿಮ್ಮ ಮನೇಲಿ ಇಟ್ಕೊಳ್ಳಿ. ಅಥವಾ ಕಸ್ಟಮರ್ಸ್ ಬಂದಾಗ ಅದನ್ನು ತೋರಿಸ್ಬಿಟ್ಟು ಅವ್ರ ಹತ್ರ ಕೇಳಿ ಪರ್ಚೇಸ್ ಮಾಡ್ತಾರಾ ಅಂತೇಳಿ ಕೇಳಿಬಿಟ್ಟು ಅವ್ರಿಗೆ ಅಪ್ರೋಚ್ ಮಾಡಿ ನೀವು ಕೊಡ್ಬೋದು. ಅಷ್ಟೇ ಅಲ್ಲ, ನಿಮಗೆ ಕಸ್ಟಮರ್ಸು ಜಾಸ್ತಿ ಆಗ್ತಾ ಹೋದರು, ಆಲ್ಟ್ರೇಷನ್ ಮಾಡಿಸೋರು ಬರ್ತಾ ಹೋದರು ಅಂತ ಅಂದ್ಕೊಂಡ್ರೆ ನೀವು ಕೆಲವೊಂದೊಂದು ಬಟ್ಟೆಗಳನ್ನು ಸಹ ಅವರಿಗೆ ಇಷ್ಟ ಆಗೋ ಥರ ಬಟ್ಟೆಗಳನ್ನು ಸಹ ತಗೊಬಂದು ನೀವು ಅವರಿಗೆ ಸೇಲ್ ಮಾಡ್ಬೋದಾಗಿದೆ. ಖಾಲಿ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾಗತ್ತಷ್ಟೇ. ಅದರಿಂದ ನೀವು ಒಂದಲ್ಲ ಎರಡು ರೀತಿಯಲ್ಲಿ ನೀವು ಅದನ್ನು ಮುಂದುವರ್ಸ್ಕೊತ ಹೋಗ್ಬೋದು. ಅದಕ್ಕೆ ಫಾರ್ ಎಕ್ಸಾಂಪಲ್ ಅಂದರೆ ಅದೇ ನಾನು ಹೇಳಿದ ಹಾಗೆಯೇ ನಿಮ್ಮ ನಿಯರ್ ಇರೋ ಮಾರ್ಕೆಟಲ್ಲಿ ಕೆಲವೊಂದೊಂದು ಅವರಿಗೆ ಇಷ್ಟ ಆಗೋಂಥ ನೈಟಿಗಳಾಗಿರ್ಬೋದು ಅಥವಾ ಯಾವುದೋ ರೀತಿಯ ಒಂದು ಚೂಡಿದಾರ್, ವರ್ಕಿಂಗ್ ವುಮೆನ್ಸ್ ಆದರೆ ಚೂಡಿದಾರ್ ಅವರಿಗೆ ಹೋಗಿ ತೊಗೊಳ್ಳೋಕ್ಕೆ ಟೈಮ್ ಇರೋದಿಲ್ಲ. ಅಂಥವರೆಲ್ಲ ನಿಮ್ಮ ಹತ್ರ ಬಂದು ಒಂದು ಆಲ್ಟ್ರೇಷನ್ ಮಾಡೋಕ್ಕೆ ಬಂದವರು ಕೂಡ ನಿಮ್ಮ ಹತ್ರ ಬಟ್ಟೆ ಕೂಡ ಪರ್ಚೇಸ್ ಮಾಡೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೊ ನೀವು ಅದ್ರ ಜೊತೆಗೆ ಬಟ್ಟೆ ಬಿಸ್ನೆಸ್ ಕೂಡ ಮಾಡ್ಬೋದು. ಇನ್ನು ನಿಮಗೆ ನೀಟಾಗಿ ಬ್ಲೌಸ್ ಹೊಲಿಯೋಕ್ಕೆ ಬರುತ್ತೆ ಅಂದರೆ ಅದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅವರು ಕೂಡ ನಿಮಗೆ ಬ್ಲೌಸಸ್ ಜಾಸ್ತಿ ಕೊಡ್ತಾ ಹೋಗ್ತಾರೆ. ಇನ್ನು ಆಲ್ಟ್ರೇಷನ್ ಮಾಡೋದ್ರಲ್ಲಿ ಹಲವಾರು ವಿಧಾನಗಳಿವೆ. ಆಲ್ಟ್ರೇಷನ್ ಅಂತ ಬಂದರೆ ಖಾಲಿ ಡ್ರೆಸ್ ಅಂತ ಅಲ್ಲ, ಒಂದು ಬೆಡ್ಶೀಟ್ಗಳಾಗಿರ್ಬೋದು, ಯಾವುದೇ ಒಂಥರ ಬಟ್ಟೆಗಳನ್ನು ಆಲ್ಟ್ರೇಷನ್ ಮಾಡಿಕೊಡ್ಬೋದು. ಅದ್ರ ಮೇಲೆ ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದ್ರ ಮೇಲೆ, ಸ್ಟಿಚಸ್ ಎಷ್ಟಾಗ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಒಂದು ಪ್ರೈಸನ್ನು ನೀವೇ ನಿಗದಿಪಡಿಸ್ಬೋದು.
ಸ್ಟಾರ್ಟಿಂಗಲ್ಲಿ ನೀವೇನಾದರೂ ಇದನ್ನು ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ಪ್ರಾಫಿಟ್ನ ಕಡಿಮೆ ಮಾರ್ಜಿನಲ್ಲೇ ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ಸ್ಟಾರ್ಟಿಂಗ್ ನಿಮಗೆ ಕಸ್ಟಮರ್ಸು ಬಂದಿರ್ತಾರೆ. ಸೊ ನೀವು ಸ್ವಲ್ಪ ಪ್ರಾಫಿಟ್ನ ಕಡಿಮೆನೇ ಎಕ್ಸ್ಪೆಕ್ಟ್ ಮಾಡಿ. ಅದಾದಮೇಲೆ ನಿಮ್ಮ ಬಿಸ್ನೆಸ್ ಅನ್ನೋದು ಅಥವಾ ನಿಮಗೆ ಕಸ್ಟಮರ್ಸ್ ಜಾಸ್ತಿ ಆದಮೇಲೆ ನಿಮ್ಮ ಒಂದು ಪ್ರೈಸ್ನ ಕೂಡ ನೀವು ಜಾಸ್ತಿ ಮಾಡ್ತಾ ಹೋಗಿ. ಇನ್ನು ಇದರಲ್ಲಿ ಒಂದು ಐಡಿಯಾ ಅಂದರೆ ಒಂದು ಸ್ವಾತಂತ್ರ್ಯ ದಿನಾಚರಣೆ ಆಗಿರ್ಬೋದು, ಅಥವಾ ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು, ಅಥವಾ ಒಂದು ರಿಪಬ್ಲಿಕ್ ಡೇ, ಈ ಥರ ದಿನಗಳಲ್ಲಿ ನೀವೇ ಒಂದು ಮಾರ್ಕೆಟಿಂದ ಕೆಂಪು ಕಲರ್ ಮತ್ತು ಹಳದಿ ಕಲರ್ನ ಬಟ್ಟೆ ತೊಗೊಬಂದು ಫ್ಲಾಗ್ನ ರೆಡಿ ಮಾಡ್ಬೋದು. ಈ ಥರ ಫ್ಲಾಗ್ಗಳು ಮಾರ್ಕೆಟಲ್ಲಿ ತುಂಬಾ ಬೇಡಿಕೆ ಇದೆ. ಆ ಟೈಮಲ್ಲಂತೂ ತುಂಬಾ ಸೇಲ್ ಆಗ್ತವೆ ಅಂತಲೇ ಹೇಳ್ಬೋದು. ಈ ಥರ ಎಲ್ಲ ಸ್ಟಿಚಸ್ ಮಾಡ್ತಾ ಖಾಲಿ ನೀವು ಸ್ಟಿಚಿಂಗ್ ಅಂದರೆ ಇದು ಒಂದೇ ಅಲ್ಲ, ನಿಮಗೆ ಯಾವೆಲ್ಲ ರೀತಿಯಲ್ಲಿ ನೀವು ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡ್ಬೋದು ಆ ಎಲ್ಲ ರೀತಿಯಲ್ಲಿ ನೀವು ಸ್ಟಿಚಸ್ನ ಮಾಡ್ತಾ ಹೋದರೆ ನಿಮಗೆ ಕಸ್ಟಮರ್ಸ್ ಜಾಸ್ತಿ ಆಗ್ತಾ ಹೋಗ್ತಾರೆ. ನೀವೇನಾದರೂ ಫ್ಲಾಗ್ನ ರೆಡಿ ಮಾಡ್ತಿದ್ದೀರ ಅಂದರೆ ನಿಮಗೆ ಆರ್ಡರ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಒಂದು ಹಿಂದೂ ಸಂಘಟನೆಗಳಾಗಿರ್ಬೋದು, ಕೆಲವೊಂದು ಸಂಘಟನೆಗಳು ಫ್ಲಾಗ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಅಂದರೆ ಅವರಿಗೆ ಬೇಕಾಗಿರುತ್ತೆ. ಅವರು ಹೊರಗಡೆ ಅಂಗಡಿಲಿ ತೊಗೊಳೋಕ್ಕಿಂತ ನೀವು ಈ ಥರ ಸ್ಟಿಚ್ ಮಾಡಿಬಿಟ್ಟು ಕೊಡೋದ್ರಿಂದ ಅವರು ಕೂಡ ತುಂಬ ಬಲ್ಕ್ ಅಮೌಂಟಲ್ಲೇ ನಿಮಗೆ ಒಂದು ಪ್ರಾಡಕ್ಟ್ನ, ನಿಮ್ಮ ಒಂದು ಬಟ್ಟೆಗಳನ್ನು ತಗೊಳ್ತಾರೆ ಅಂತಲೇ ಹೇಳ್ಬೋದು. ಇದರಿಂದ ಕೂಡ ನಿಮಗೆ ಬಿಸ್ನೆಸ್ ಚೆನ್ನಾಗಿ ಆಗ್ತಾನೆ ಹೋಗುತ್ತೆ. ಇದೇ ರೀತಿ ಯಾವುದೇ ಒಂದು ಫ್ಲಾಗ್ ಆಗಿರ್ಬೋದು, ಕೇಸರಿ ಬಿಳಿ ಬಟ್ಟೆಗಳಾಗಿರ್ಬೋದು, ಹಳದಿ ಮತ್ತು ಕೆಂಪು ಬಟ್ಟೆಗಳಾಗಿರ್ಬೋದು, ಅವರು ನಿಮಗೆ ಹೆಚ್ಚಿನ ಆರ್ಡರ್ಸ್ನ ಕೊಡ್ತಾ ಹೋಗ್ತಾರೆ. ನಿಮಗೇನೆ ಒಂದು ಸಲ ಅವರೇನಾದರೂ ನಿಮ್ಮ ಒಂದು ಬಟ್ಟೆಗಳು ಅವ್ರಿಗೆ ಇಷ್ಟ ಆದರೆ ನಿಮಗೆ ಕೂಡ ಜಾಸ್ತಿ ಆರ್ಡರ್ಸ್ ಬರ್ತಾ ಹೋಗುತ್ತೆ. ಈ ರೀತಿ ನಿಮ್ಮ ಒಂದು ಸ್ಟಿಚಿಂಗ್ ಬಿಸ್ನೆಸ್ನ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ನಿಮ್ಮ ಅಕ್ಕಪಕ್ಕ ಮನೆಯವರಿಗೂ ಕೂಡ ನಾನು ಹೇಳಿ ನೀವು ಆಲ್ಟ್ರೇಷನ್ ಮಾಡ್ಕೊಳ್ತೀನಿ ಅಂತ ಮನೆ ಮುಂದೆ ಕೂಡ ಬೋರ್ಡನ್ನು ಹಾಕ್ಕೊಳ್ಳಿ. ಇದರಿಂದ ಒಂದೇ ಸಲಕ್ಕೆ ಎಲ್ಲರೂ ಬರ್ತಾರೆ ಅಂತ ಅಲ್ಲ, ನಿಧಾನವಾಗಾದರೂ ಕಸ್ಟಮರ್ಸ್ ನಿಮ್ಮನ್ನ ಹುಡ್ಕೊಂಡಂತೂ ಬಂದೇ ಬರ್ತಾರೆ. ನೀವೇನೇ ಸ್ಟಿಚ್ ಮಾಡಿದರೂ ಅದನ್ನು ಕಸ್ಟಮರ್ಸ್ ಬಂದಾಗ ಅವ್ರ ಹತ್ರ ಪ್ರೆಸೆಂಟ್ ಮಾಡಿ, ಅವರಿಗೆ ತೋರಿಸಿ, ಎಕ್ಸ್ಪ್ಲೈನ್ ಮಾಡಿ. ಆಗ ಕೂಡ ಅವರು ತಗೊಳ್ಳೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಕೆಲವರಿಗೆ ಗೊತ್ತಿರಲ್ಲ ನೀವು ಪಿಲ್ಲೋ ಕವರ್ಸ್ ಎಲ್ಲ ಮಾಡ್ತಿದ್ದೀರಾ ಅಂತ. ಅದನ್ನೆಲ್ಲ ಮಾಡಿರೋದು ನೀವು ಸ್ಟಿಚ್ ಮಾಡಿರೋ ಐಟಮ್ಸ್ಗಳನ್ನು ತಂದು ತೋರಿಸಿ. ಅದರಿಂದ ಕೂಡ ಜನ ಹೆಚ್ಚಿನ ಒಂದು ಸಂಖ್ಯೆಯಲ್ಲೇ ತಗೊಳ್ತಾರೆ ಬಟ್ಟೆಗಳನ್ನು ಅಂತ ಹೇಳ್ಬೋದು. ಇನ್ನು ಪ್ರೈಸಸ್ ಅಂತ ಬಂದರೆ ನೋಡಿ, ನಿಮ್ಮ ಅಕ್ಕಪಕ್ಕ ಮನೆಯವರು ಎಷ್ಟು ತಗೊಳ್ತಾ ಇದ್ದಾರೆ ಹೇಗೆ ಅಂತೆಲ್ಲ ವಿಚಾರಿಸ್ಬಿಟ್ಟು ನೀವು ನಿಮ್ಮ ಪ್ರೈಸ್ನ ನಿಗದಿ ಮಾಡ್ಕೊಳ್ಳಿ. ಅಥವಾ ನೀವು ಅವ್ರಿಗಿಂತ ನೀಟಾಗಿ ಸ್ಟಿಚ್ ಮಾಡಿಕೊಡ್ತಿದ್ದೀರಾ ಅಂದರೆ ನೀವು ಇನ್ನು ಪ್ರೈಸನ್ನು ಎಕ್ಸ್ಪೆಕ್ಟನ್ನು ಜಾಸ್ತಿನೇ ಮಾಡ್ಬೋದಾಗಿದೆ. ಇದನ್ನು ನಾನು ನಿಮಗೆ ಹೋಲ್ ಟೈಮ್ ಮಾಡಿ ಅಂತ ಹೇಳ್ತಲ್ಲ, ಹೋಲ್ ಟೈಮ್ ಮಾಡಿದ್ರೂ ಬೆಸ್ಟು. ಅದನ್ನೇ ಕೂಡ ಕೆಲವರು ಹೋಲ್ ಟೈಮ್ ಮಾಡಿಬಿಟ್ಟೆ ಬಿಸ್ನೆಸ್ನ ಕಟ್ಕೊಂಡಿದ್ದಾರೆ. ನಿಮಗೆ ಅಷ್ಟು ಬರೋದಿಲ್ಲ, ಬಟ್ ನನಗೆ ಸ್ಟಿಚಿಂಗ್ ಗೊತ್ತು ಅನ್ನೋರು ಕೂಡ ಈ ಥರ ಎಲ್ಲ ವಿಧಾನದಲ್ಲಿ ನೀವು ನಿಮ್ಮ ಒಂದು ಸ್ಟಿಚಿಂಗ್ನ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಸ್ಮಾಲ್ ಬಿಸ್ನೆಸ್ ಅಥವಾ ಸ್ಮಾಲ್ ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದಾಗಿದೆ. ಫ್ರೆಂಡ್ಸ್, ನನ್ನ ಒಂದು ಉದ್ದೇಶ ಇಷ್ಟೇ. ನೀವು ಯಾವುದೆಲ್ಲ ಒಂದು ರೀತಿಯಲ್ಲಾದರೂ ಸ್ವಲ್ಪ ಪ್ರಮಾಣದಲ್ಲಿ ನಿಮ್ಮ ಖರ್ಚಿಗಾಗೋಷ್ಟು ನೀವು ಇನ್ನೊಬ್ಬರನ್ನ ಕೇಳದೆ ನೀವು ಅರ್ನಿಂಗ್ಸ್ ಮಾಡಬೇಕು ಅನ್ನೋದು ಮಾತ್ರ ನನ್ನ ಉದ್ದೇಶದಿಂದ ಈ ಥರ ಎಲ್ಲ ವೀಡಿಯೋಸ್ಗಳನ್ನ, ನಾನು ಚಿಕ್ಕ ಪುಟ್ಟ ಬಿಸ್ನೆಸ್ಗಳ ವೀಡಿಯೋಸ್ಗಳನ್ನ ಮನೆಯಿಂದನೇ ಕೂತು ಮಾಡ್ಬೋದಂತ ಬಿಸ್ನೆಸ್ ಐಡಿಯಾಸ್ಗಳನ್ನ ಕೊಡ್ತಾ ಹೋಗ್ತೀನಿ ನನ್ನ ಒಂದು ಚಾನಲ್ನಲ್ಲಿ. ಇದೆಲ್ಲ ಜೆನ್ಯೂನ್ ಆಗಿರುತ್ತೆ, ಹಾಗೆ ಪ್ರಾಕ್ಟಿಕಲ್ ಆಗಿರುತ್ತೆ. ನೀವು ಮಾಡ್ಬೋದಾಗಿದೆ, ಅಂದರೆ ಮಾಡದೇ ಇರೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಯಾವುದೂ ಇಲ್ಲ. ನೀವು ಮನ್ಸು ಮಾಡಬೇಕು ಅಷ್ಟೇ. ನೀವು ಇದೆಲ್ಲ ಏನು ಮೇಡಮ್ ಇದೆಲ್ಲ ಆಗತ್ತಾ ವರ್ಕ್ ಅಂತ ಹೇಳ್ಬೋದು. ನಿಜವಾಗ್ಲೂ ಆಗುತ್ತೆ. ನೀವು ಸ್ಟಾರ್ಟ್ ಮಾಡಬೇಕು ಅಷ್ಟೇ. ಸ್ಟಾರ್ಟ್ ಮಾಡಿದ್ರೇ ಯಾವುದೇ ಇದ್ರೂ ಸಾಧ್ಯ ಆಗೋದು. ಟೈಲರಿಂಗ್ನೇ ನಂಬ್ಕೊಂಡು ಜೀವನ ಕಟ್ಕೊಂಡವರು ನಮ್ಮ ಅಕ್ಕಪಕ್ಕ ಸುತ್ತಮುತ್ತ ತುಂಬ ಜನನೇ ಇದ್ದಾರೆ, ನಾವು ನೋಡಿರ್ಬೋದು. ನಿಮಗೆ ಅಷ್ಟೆಲ್ಲ ಬಂದಿಲ್ಲ ಅಂದರೂ ಪರವಾಗಿಲ್ಲ, ನಿಮಗೆ ಸ್ಟಿಚಿಂಗ್ ಒಂದು ಗೊತ್ತಿದ್ದರೆ ನಾನು ಹೇಳಿದ ಎಲ್ಲ ರೀತಿಯ ಐಡಿಯಾಸ್ಗಳಿಂದ ನೀವು ನಿಮ್ಮ ಒಂದು ಚಿಕ್ಕ ಪ್ರಮಾಣದಲ್ಲಿ ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಸುಮ್ಮನೆ ಕೂರ್ಬಿಡಿ, ಏನಾದರೂ ಒಂದು ಸ್ಟಾರ್ಟ್ ಮಾಡಿ. ನಮ್ಮಲ್ಲಿ ಎಲ್ಲ ರೀತಿಯ ಕಲೆಗಳಿರುತ್ತೆ. ನಾವು ಅದನ್ನು ಹೇಗೆ ಯೂಸ್ ಮಾಡಬೇಕು, ಹೇಗೆ ಅದನ್ನು ಪ್ರಮೋಟ್ ಮಾಡಬೇಕು ಜನರಿಗೆ ಅನ್ನೋದು ನಮಗೆ ಗೊತ್ತಿರಲ್ಲ. ಆ ಥರ ಎಲ್ಲ ವೀಡಿಯೋಸ್ಗಳಿಗೆ ಕೆಲವೊಂದು ಟಿಪ್ಸ್ಗಳನ್ನ ನನ್ನ ಒಂದು ಚಾನಲ್ನಲ್ಲಿ ನಾನು ಕೊಡ್ತಾ ಹೋಗ್ತೀನಿ. ಈ ಥರ ಎಲ್ಲ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ನೀವು ಹೆಚ್ಚು ಕಮೆಂಟ್ ಹಾಗೂ ಲೈಕ್ಸ್ ಮಾಡಿದಷ್ಟು ನನಗೆ ಈ ಥರ ಐಡಿಯಾಸ್ಗಳು ನಿಮಗೆ ಕೊಡಬೇಕಂತ ತುಂಬಾ ಅನಿಸುತ್ತೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಇದೇ ರೀತಿಯ ಬಿಸ್ನೆಸ್ ಐಡಿಯಾಸ್ಗಳಿಗಾಗಿ ಚಾನಲ್ನ ಕಂಟಿನ್ಯೂಸ್ ಆಗಿ ನೋಡ್ತಾನೆ ಇರಿ. ಹಾಗೆ ಇದೇ ರೀತಿ ತುಂಬ ಐಡಿಯಾಗಳು ಚಾನಲ್ನಲ್ಲಿ ಕೂಡ ಇದ್ದಾವೆ, ಹೋಗಿ ಚೆಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.